ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಇದು ಸೇಫಾ, ಇದು ಸೇಫ್ ಅಲ್ವಾ, ಅದು ಫ್ರೂಟ್ಸ್ ವಿಚಾರಕ್ಕಿರಬಹುದು, ವೆಜಿಟೇಬಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಆದ್ರೆ ಯಾವುದೇ ಆಹಾರ ಪದ್ಧತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೀವಿ ಅಂತ ಅಂದ್ರೂ ಕೂಡ ಈಗ ಆತಂಕ ಪಟ್ಟೆ ತಿನ್ನಬೇಕಾ ತಿನ್ನಬಾರ್ದಾ ಅಂತ 100 ಸಾರಿ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಕಾರಣ ಎಲ್ಲವೂ ಕೂಡ ಕೆಮಿಕಲ್ ಒಳಗೊಂಡಂತೆ ಬರ್ತಾ ಇರುವಂತಹ ಹಣ್ಣು ಮತ್ತು ತರಕಾರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬಹುತೇಕ ಸಲ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಯಾಕೆ ಈಗ ಈ ವಿಚಾರ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ, ಒಂದೇ ಕುಟುಂಬದಲ್ಲಿ ಬಿರಿಯಾನಿ ತಿಂದ ಬಳಿಕ ಕಲ್ಲಂಗಡಿ ತಿಂದ್ರು ಆ ಕುಟುಂಬದವರು ಅನ್ನೋ ಕಾರಣಕ್ಕೆ 4 ಜನ ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಕಲ್ಲಂಗಡಿ ಅನ್ಸೇಫಾ? ಈ ಪ್ರಶ್ನೆ ಇದೆ. ಅನ್ಸೇಫ್ ಅಂತ ಹೇಳ್ಬಿಟ್ರೆ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದಂಗೆ ನಾವು. ಪಾಪ ಎಷ್ಟೋ ಜನ ರೈತರು ಕಷ್ಟ ಪಟ್ಟು ಸಾಲ ಸೋಲ ಮಾಡಿ ಕಲ್ಲಂಗಡಿ ಬೆಳೆದಿರ್ತಾರೆ. ಅದು ಅವ್ರ ತಪ್ಪಿನಿಂದ ಆಗತ್ತಾ, ಅಥವಾ ಅಲ್ಲಿಂದ ತಗೊಂಡಾದ ಮೇಲೆ ಮಾರ್ಕೆಟಿಗೆ ತಂದು ಮಾರಾಟ ಮಾಡ್ತಾರಲ್ಲ ಅವರಿಂದ ತಪ್ಪುಗಳಾಗತ್ತಾ? ಇದು ಪ್ರಶ್ನೆ. ನನಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿರೋದು. ನಮ್ಮನೆಗೊಂದ್ಸಾರಿ ಕಲ್ಲಂಗಡಿ ತಂದಾಗ ನಾವು ಕಟ್ ಮಾಡಿದಾಗ ಮೇಲ್ಗಡೆ ಎಲ್ಲ ತುಂಬಾ ಸುಂದರವಾಗಿದ್ದಂತಹ ಕಲ್ಲಂಗಡಿ ಒಳಗಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಹುಳ. ಹಾಗಾದ್ರೆ ಅದಕ್ಕೆ ಎಂತಹ ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಆತಂಕ ಶುರು ಆಗ್ಬಿಟ್ಟಿದೆ. ಈಗ ಕಲ್ಲಂಗಡಿ ಮಾತ್ರ ಅನ್ಸೇಫಾ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ, ಬದಲಾಗಿ ಯಾವ ಹಣ್ಣು ಸೇಫ್, ಅದು ಕೂಡ ಈ ಬೇಸಿಗೆ ಕಾಲದಲ್ಲಿ ಯಾವುದನ್ನ ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ಈ ಸೀಸನಲ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಈ ಸೀಸನ್ ಅಲ್ಲಿ ಸಿಗದೇ ಇರುವಂತಹ ಫ್ರೂಟ್ ಎಲ್ಲ ತಿನ್ನಕ್ಕೆ ಇಷ್ಟಪಡ್ತೀವಿ. ಹಂಗೆ ತಿನ್ನಬಾರ್ದು, ಅದು ಮಾರಕ ನಮ್ಮ ದೇಹಕ್ಕೆ ಅಂತ ವೈದ್ಯರು ಹೇಳೋದು. ಹಾಗಾದ್ರೆ ಈಗ ಬೇಸಿಗೆ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೆಂಗಿರಬೇಕು, ತಿನ್ನಬೇಕಾಗಿರುವಂತಹ ಹಣ್ಣುಗಳು ಏನು, ಈ ಹಣ್ಣು ಎಷ್ಟರ ಮಟ್ಟಿಗೆ ಸೇಫ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ, ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಕಿಲ್ಲರ್ ಕಲ್ಲಂಗಡಿ, ಯಾವ ಹಣ್ಣು ಸೇಫ್? ಬಿರಿಯಾನಿ ತಿಂದು ಕಲ್ಲಂಗಡಿ ತಿಂದ್ರು ಆ ಕುಟುಂಬದವರು ಅನ್ನೋ ಕಾರಣಕ್ಕೆ ಒಂದೇ ಕುಟುಂಬದ 4 ಜನ ಮೃತಪಟ್ಟಿದ್ದಾರೆ. ಈಗ ಅದು ಒಂದೇ ವಿಚಾರ ಇಟ್ಕೊಂಡು ನಾವು ಜನರ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ತಲುಪಿದ್ದೀವಿ. ಕಾರಣ ಆಗಾಗ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಯಾವ ಹಣ್ಣು ತಿನ್ನಬೇಕು, ಯಾವ ಹಣ್ಣು ಸೇಫು, ಯಾವ್ದನ್ನ ತಂದ್ರೂ ಕೂಡ ಎಲ್ಲದಕ್ಕೂ ಕೂಡ ಕೆಮಿಕಲ್ ಇಂಜೆಕ್ಟ್ ಮಾಡಿಬಿಟ್ಟಿರ್ತಾರ. ಇಂಥ ಆತಂಕ ಬಹುತೇಕರನ್ನ ಕಾಡ್ತಾ ಇದೆ. ಎಕ್ಸಾಕ್ಟ್ಲಿ ಆಗಿರುವ ಘಟನೆ ಏನು, ಯಾಕೆ ಕಲ್ಲಂಗಡಿ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀವಿ, ಆ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಬಿರಿಯಾನಿ ಸೇವಿಸಿದ ನಂತರ ಕಲ್ಲಂಗಡಿ ಹಣ್ಣನ್ನು ತಿಂದ ಒಂದೇ ಕುಟುಂಬದ 4 ಸದಸ್ಯರು ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಈ ಬಿರಿಯಾನಿ ಕಲ್ಲಂಗಡಿ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಬಿರಿಯಾನಿ ಸೇವಿಸಿದ ನಂತರ ಕಲ್ಲಂಗಡಿ ಹಣ್ಣನ್ನು ತಿಂದ ಒಂದೇ ಕುಟುಂಬದ 4 ಸದಸ್ಯರು ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಮುಂಬೈನ ಪೈದೋನಿ ಪ್ರದೇಶದಲ್ಲಿ ಒಂದೇ ಕುಟುಂಬದ 4 ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿದ್ದಾರೆ. ಮೃತರನ್ನು ಅಬ್ದುಲ್ಲಾ ದೋಕಾಡಿಯಾ, ನಸ್ರೀನ್ ದೋಕಾಡಿಯಾ ಮತ್ತು ಅವರ ಹೆಣ್ಣು ಮಕ್ಕಳಾದ ಆಯಿಷಾ ಮತ್ತು ಜೈನಾಬಾ ಎಂದು ಗುರುತಿಸಲಾಗಿದೆ. ಅಬ್ದುಲ್ಲಾ ದಂಪತಿ ಮತ್ತು ಅವರ ಪುತ್ರಿಯರಿಗೆ ಮೊದಲು ವಾಂತಿ ಆರಂಭವಾಗಿತ್ತು. ನಂತರ ತ್ವರಿತವಾಗಿ ನರಮಂಡಲ ವೈಫಲ್ಯ ಸಂಭವಿಸಿದ್ದು ಎಲ್ಲರೂ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು. ತುಂಬಾ ಮ್ಯಾಚೂರ್ ಆಗಿದಿರಲ್ಲ, ಅದಕ್ಕಿಂತ ಮುಂಚೆನೆ ಇಂಜೆಕ್ಷನ್ ಕೊಟ್ಬಿಟ್ಟು ಡೈ ಕೊಟ್ಬಿಟ್ಟು ಅದನ್ನ ರೆಡ್ ಕಲರ್ ಡೈ ಮಾಡೋದು, ಸೈಜ್ ಜಾಸ್ತಿ ಆಗ್ಬೇಕಂತ ಆಕ್ಸಿಟೋಸಿನ್ ಇಂಜೆಕ್ಷನ್ ಯೂಸ್ ಮಾಡೋದು, ಇವೆಲ್ಲ ಮಾಡಿದ್ರಿಂದ ಏನಾಗ್ತಾ ಇದೆ, ಈ ತರ ಬಿಸಿಲು ಜಾಸ್ತಿ ಇದೆ, ಆರ್ಟಿಫಿಷಿಯಲ್ ನೀವು ಡೈ ಯೂಸ್ ಮಾಡ್ತಾರೆ, ಎಥ್ರೋಸಿನ್ ಬಿ ಅಂತ. ಈ ಡೈ ಏನ್ ಮಾಡ್ತಾ ಇದೆ, ಆ ಕಲ್ಲಂಗಡಿನಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಅಲ್ಲಿ ಒಂದು ಪಾಯ್ಸನಸ್ ಎಫೆಕ್ಟ್ ಡೆವಲಪ್ ಆಗ್ತಾ ಇದೆ. ಅಂಡ್ ದಟ್ ಈಸ್ ಕಾಸಿಂಗ್ ಫುಡ್ ಪಾಯ್ಸನಿಂಗ್. ಬರ್ತಾ ಬರ್ತಾ ತುಂಬಾ ಬೇಗ ಈ ತರ ಸಮಸ್ಯೆ ಜಾಸ್ತಿ ಆಗ್ಬೋದು. ಈ ಘಟನೆಯ ನಂತರ ಬಿರಿಯಾನಿ ಮತ್ತು ಕಲ್ಲಂಗಡಿ ಒಟ್ಟಿಗೆ ತಂದರೆ ಸಾವು ಸಂಭವಿಸುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇನ್ನು ಈ ಸಾವಿಗೆ ಕಾರಣದ ಬಗ್ಗೆ ವೈದ್ಯರು ಹೇಳುವ ಪ್ರಕಾರ ಬಿರಿಯಾನಿ ಮತ್ತು ಕಲ್ಲಂಗಡಿಯನ್ನು ಅಲ್ಪಾವಧಿಯಲ್ಲಿ ಸೇವಿಸುವುದರಿಂದ ನೇರವಾಗಿ ಸಾವು ಸಂಭವಿಸುವ ಸಾಧ್ಯತೆ ತೀರಾ ಕಡಿಮೆ. ಕಲ್ಲಂಗಡಿ ಬೇಗನೆ ಜೀರ್ಣವಾದರೆ ಮಾಂಸಾಹಾರಿ ಆಹಾರವಾದ ಬಿರಿಯಾನಿ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸದಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಿ ಹೊಟ್ಟೆ ಉಬ್ಬರದಿಂದ ಸಾವನ್ನಪ್ಪಿರಬಹುದು ಎನ್ನಲಾಗಿದೆ. ಸಾವಿಗೆ ಪ್ರಮುಖ ಕಾರಣ ಫುಡ್ ಪಾಯ್ಸನಿಂಗ್ ಇರಬಹುದು ಎಂದು ವೈದ್ಯರು ಶಂಕಿಸುತ್ತಾರೆ. ಕೆಲವೊಮ್ಮೆ ಕಲ್ಲಂಗಡಿ ಹಣ್ಣು ಹೆಚ್ಚು ಕೆಂಪಾಗಿ ಕಾಣಲು ಅಥವಾ ಬೇಗ ಹಣ್ಣಾಗಲು ಅಪಾಯಕಾರಿ ರಾಸಾಯನಿಕಗಳನ್ನು ಚುಚ್ಚಲಾಗುತ್ತದೆ. ಅಂತಹ ಕಲಬೆರಕೆ ಹಣ್ಣುಗಳನ್ನು ಸೇವಿಸಿದಾಗ ಅವು ದೇಹದಲ್ಲಿ ವಿಷವಾಗಿ ಪರಿಣಮಿಸಬಹುದು. ಒಂದು ವೇಳೆ ಕಲ್ಲಂಗಡಿ ಹಣ್ಣು ಕಲುಷಿತಗೊಂಡಿದ್ದರೆ ಅಥವಾ ಅದಕ್ಕೆ ವಿಷಕಾರಿ ಅಂಶಗಳು ಸೇರಿಸಿದರೆ ಮಾತ್ರ ಇಂತಹ ಸಾವುಗಳು ಸಂಭವಿಸಲು ಸಾಧ್ಯ ಎಂದು ವೈದ್ಯರು ತಿಳಿಸಿದರು.
ಬಾಂಬೆ ಒಳಗಾಗಿರೋ ಒಂದು ಇನ್ಸಿಡೆನ್ಸ್ನಲ್ಲಿ ಸಾವು ಅಂದರೆ ಫುಡ್ ಪಾಯ್ಸನ್ ಅಷ್ಟೇ. ಈ ಫುಡ್ ಪಾಯ್ಸನಿಗೆ ಕಾರಣ ಬಿರಿಯಾನಿ ತಿಂದಮೇಲೆ ಕಲ್ಲಂಗಡಿ ಹಣ್ಣು ತಿಂದರೆ ಪಾಯ್ಸನ್ ಆಗಲ್ಲ. ಈ ಮಾಡಿರೋ ಬಿರಿಯಾನಿನೇ ಯಾವಾಗ ಮಾಡಿದ್ರೋ ಏನು ಮಾಡಿದ್ರೋ ಅದು ಗೊತ್ತಿರಬೇಕು ಫಸ್ಟು. ಎರಡನೇದು. ಮೂರನೇದು, ಫುಡ್ ಪಾಯ್ಸನ್ನೊಳಗೆ ಯಾವಾಗಲೂ ಕೂಡ ವಾಮಿಟಿಂಗ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಡಿಹೈಡ್ರೇಟ್ ಆಗ್ತಾರೆ, ಹಂಗಾಗಿ ಸತ್ತೋಗ್ತಾರೆ. ಸುಮ್ಮನೆ ಹಂಗೆ ಸತ್ತೋಗ್ಬಿಡಲ್ಲ. ನನಗದ್ರ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಊಟದ ವ್ಯವಸ್ಥೆ ಬಗ್ಗೆ ನಮ್ಗೆ ಹೇಳ್ತೀನಿ. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಚೆನ್ನಾಗಿ ಹೇಳಿದ್ದಾರೆ. ನಾವು ಚಿಕ್ಕ ಹುಡುಗರಾಗೆ ಉಣ್ಣೋದಕ್ಕೆ ಮೊದಲು ಹಲಸಿನ ಹಣ್ಣು ತಿನ್ನು, ಉಂಡ ಮೇಲೆ ಮಾವಿನ ಹಣ್ಣು ತಿನ್ನೋರು. ಇದೊಂದೇ ಹಳೆಯ ಕಾಲದ ಗಾದೆಯ ಮಾತು. ಒಟ್ಟಾರೆಯಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಆಹಾರದ ಸಂಯೋಜನೆಗಳು ಬಹಳ ಮುಖ್ಯ. ಹೆಚ್ಚಿನ ಮಸಾಲೆ ಇರುವ ಬಿರಿಯಾನಿಯ ಮೇಲೆ ಅತಿಯಾದ ನೀರಿನಾಂಶವಿರುವ ಕಲ್ಲಂಗಡಿ ತಿಂದಿದ್ದರಿಂದ ಏನಾದರೂ ರಾಸಾಯನಿಕ ಪ್ರಕ್ರಿಯೆ ಉಂಟಾಯಿತಾ ಎಂಬ ಬಗ್ಗೆ ವೈದ್ಯರು ಸಂಶೋಧನೆ ನಡೆಸುತ್ತಿದ್ದಾರೆ. ಸಂಶೋಧನೆಯ ಬಳಿಕವೇ ಈ ಸಾವು ಯಾವ ಕಾರಣಕ್ಕೆ ಆಗಿರಬಹುದು ಎಂದು ತಿಳಿಯುತ್ತದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗೊತ್ತಿಲ್ಲ ಇಲ್ಲಿ ಫುಡ್ ಪಾಯ್ಸನಿಂಗ್ ಅಂತ ವೈದ್ಯರು ಏನೋ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಹಾಗೆ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾದ್ರೆ ಹೆಂಗೆ ಕೇರ್ ಮಾಡಬೇಕು ನಮ್ಮ ಆರೋಗ್ಯದ ಬಗ್ಗೆ? ಯಾವ ಫುಡ್ ತಿಂದ ಮೇಲೆ ಯಾವ ಫ್ರೂಟ್ ತಿನ್ನಬೇಕು, ಯಾವುದು ಒಳ್ಳೆಯದು, ಅದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಿರಿಯ ತಜ್ಞ ವೈದ್ಯರು ಆದಂತಹ ಡಾಕ್ಟರ್ ಆಂಜನಪ್ಪ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಹಾರ ತಜ್ಞರು ಆದಂತಹ ಪರಿಣಿತಾ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಹೋರಾಟಗಾರರಾದಂತಹ ಗಿರೀಶ್ ಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಗಿರೀಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಆಂಜನಪ್ಪ ಸರ್ ನಮ್ಮ ಮನೆಯ ಡಾಕ್ಟರ್ ತರ, ಯಾರಿಗೇ ಆಗಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನೋ ಮಟ್ಟಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಏನೇ ಚಿಕ್ಕ ಪುಟ್ಟ ತೊಂದರೆಗಳಿರಲಿ ಅಥವಾ ಡೌಟ್ಸ್ ಇದ್ರೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡೋದೇ ಅವರನ್ನ, ಅವ್ರ ಹತ್ರ ಒಂದು ಕ್ಲಾರಿಟಿ ತಗೊಳ್ತೀವಿ. ಡಾಕ್ಟರ್, ಇದನ್ನ ನೋಡಿದಾಗ, ಈ ಸುದ್ದಿ ನೋಡಿದಾಗ ನಿಮಗೆ ಏನು ಅನಿಸ್ತು ಇನಿಷಿಯಲ್ ಆಗಿ ಅಂತ? ಬಿರಿಯಾನಿ ತಿಂದು ಕಲ್ಲಂಗಡಿ ತಿಂದಿದ್ದಕ್ಕೆ ಫುಡ್ ಪಾಯ್ಸನಿಂಗ್ ಆಗಿತ್ತು ಅಂತ ಅನ್ಸುತ್ತಾ? ಇಟ್ಸ್ ಎ ಡೈರೆಕ್ಟ್ ಫುಡ್ ಪಾಯ್ಸನಿಂಗ್. ಓಕೆ, ಬಿರಿಯಾನಿಯಿಂದ ಇರ್ಬೋದು ಅಥವಾ ಹಣ್ಣು, ನ್ಯಾಚುರಲ್ ಹಣ್ಣಲ್ಲ. ಆನೆಸ್ಟ್ಲಿ ನಾ ಹೇಳ್ತೀನಿ, ನಾನು ಬರೀ ಡಾಕ್ಟರ್, ನಾನೊಬ್ಬ ರೈತನ ಮಗ. ರೈತರು ಇಲ್ಲೇ ಕೂತಿದ್ದಾರೆ ಗಿರೀಶ್ ಅವರು. ನಾವೆಲ್ಲ ಕಲ್ಲಂಗಡಿ ಹಣ್ಣು ಬೆಳೆದು ತಿಂದಿರೋ ಅಂಥ ಫ್ಯಾಮಿಲಿಯಿಂದ ಬಂದಿರೋ. ಇವತ್ತು ಕೂಡ ನಾನು ರೈತನ ಮಗ. ಬಟ್ ಕಲ್ಲಂಗಡಿ ಹಣ್ಣು, ಬೆಳೆದ ಕಲ್ಲಂಗಡಿ ಹಣ್ಣಿಂದ ಯಾವ ಪಾಯ್ಸನು ಬರಲ್ಲ. ಅದನ್ನ ಮಾರ್ಕೆಟಿಗೆ ತಂದು ಏನೇನೋ ಇಂಜೆಕ್ಟ್ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಮಿಕಲ್ ಪಾಯ್ಸನ್ಸು. ಆ್ಯಂಡ್ ಅಷ್ಟೇ ಅಲ್ಲ, ಇಂಜೆಕ್ಟ್ ಮಾಡೋವಾಗೆ ಅನೇಕ ಬ್ಯಾಕ್ಟೀರಿಯಾ, ಸಾಲ್ಮನೆಲ್ಲ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಅಂಥ ಹಣ್ಣನ್ನು 2-3 ದಿನ ಇದ್ದು ತಿಂದರೆ ಆ್ಯಂಡ್ ಆಲ್ ದೀಸ್ ಬ್ಯಾಕ್ಟೀರಿಯಾ ಒಳಗಡೆ ಮಲ್ಟಿಪ್ಲೈ ಆಗುತ್ತವೆ. ಅದರಿಂದ ಆಗಿರ್ಬೋದು. ಬಿರಿಯಾನಿ 2 ದಿನದಿಂದ ಮಾಡಿಟ್ಟಿದ್ರೋ ಏನೋ ಗೊತ್ತಿಲ್ಲ, ಬಿಸಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಎಂಥ ಮಟನ್ನು. ಈಗ ಆಶ್ಚರ್ಯ ಆಗುತ್ತೆ, ಬೋಬೋ ಬಿರಿಯಾನಿ ಅಂತಾರೆ. ನಮಗೆ ಅದೇನು ಚಿಕನ್ ಬಿರಿಯಾನಿನೋ, ಮಟನ್ ಬಿರಿಯಾನಿನೋ, ನಾಯಿ ಬಿರಿಯಾನಿ ಗೊತ್ತೇ ಇಲ್ಲ. ಸೊ ತಿಂದಿರೋರಿಗೆ ಗೊತ್ತು. ಬಟ್ ಇಷ್ಟಂತೂ ಹೇಳ್ಬಲ್ಲೆ ಅಮ್ಮ, ದಯವಿಟ್ಟು ಅನಾಟಮಿ ಬಗ್ಗೆ. ನಾನು ಐ ಆಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ. 30-40 ವರ್ಷದಿಂದ ವೇರಿಯಸ್ ಮೇಡ. ಸ್ಟಮಕ್ ಇದೆಯಲ್ಲ, ತುಂಬ ಡೈನಾಮಿಕ್ ಆರ್ಗನ್ ಅದು. ನೀವು ಯಾವ್ದು ತಿಂದಮೇಲೆ ಯಾವ್ದು ತಿನ್ನಬಾರ್ದು ಅವೆಲ್ಲ ಆ ಥರ ಇಲ್ಲ. ತಪ್ಪು ಗೊಂದಲಗಳು ಬೇಡ. ನಮಗೆ ಆಶ್ಚರ್ಯ ಆಗೋದು, ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅನ್ನೋರು ನಾವು ಹುಡುಗರಲ್ಲಿ. ಬಟ್ ಇವಾಗ ಕಲ್ಲಂಗಡಿ ಹಣ್ಣನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ತಿನ್ನಬೇಕಾ, ಊಟ ಆದಮೇಲೆ ತಿನ್ನಬೇಕಾ? ಯಾಕೆ ಈ ಗೊಂದಲಗಳಾಗ್ತಾ ಇದೆ ಅಂದರೆ, ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಒಬ್ಬರು ಸ್ವಾಮೀಜಿ ಹೇಳ್ತಾರೆ, ದಯವಿಟ್ಟು ಉಂಡ ಮೇಲೆ ಬಾಳೆಹಣ್ಣು ತಿನ್ನಬೇಡಿ, ಬಾಳೆಹಣ್ಣಿಗೆ ಜಾಗ ಸಿಗಲ್ಲ, ಅಲ್ಲೇ ಕೊಳ್ತೋಗ್ಬಿಡುತ್ತೆ, ನಿಮಗೆ ಪೈಲ್ಸ್ ಬರುತ್ತೆ ಅಂತ. ಜೀರ್ಣ ಶಕ್ತಿ ಜೀರ್ಣ ನೋಡಮ್ಮ, ಇಟ್ ಇಸ್ ದ ವರ್ಕ್ ಆಫ್ ದಿ ಸ್ಟಮಕ್. ನನಗೆ ಫಿಸಿಯಾಲಜಿ ಗೊತ್ತು, ಅನಾಟಮಿ ಗೊತ್ತು. ಸ್ಟಮಕ್ ಈಸ್ ಎ ವಂಡರ್ಫುಲ್ ಡೈನಾಮಿಕ್ ಆರ್ಗನ್ನು. ನೀವು ರಾಗಿ ಮುದ್ದಿನ ಗುಳುಮ್ ಅಂತ ನುಂಗಿರ್ತೀರಿ, ಗೋಬಿ ಮಂಚೂರಿನ ಅರ್ಧಂಬರ್ಧ ಮಗದು ನುಂಗಿ, ಇದನ್ನು ಎಷ್ಟು ಚೆನ್ನಾಗಿ ಅರಿಯುತ್ತೆ ಅಂದರೆ ಕೈಮ್ ಅಂತೀವಿ ನಾವು. ನಮ್ಮ ಸ್ಟಮಕ್ನೊಳಗೆ 4 ಅವರ್ಸ್ನೊಳಗೆ ತಿಂದ ಆಹಾರನ ಮಸಾಲೆ ಮಾಡಿ ಅಮ್ಮ ಮಕ್ಕಳಿಗೆ ಹೆಂಗೆ ಅನ್ನಕ್ಕೆ ತುಪ್ಪ ಹಾಕಿ ಮೆತ್ತಗೆ ಬಾಯಿಗಿಡ್ತಾಳಲ್ಲ, ನಮ್ಮ ಹೊಟ್ಟೆ ಒಳಗಿರೋ ಅಮ್ಮ ನಮ್ಮ ಸ್ಟಮಕ್ಕು ಪ್ರತಿಯೊಂದನ್ನು ಗ್ರೈಂಡ್ ಮಾಡಿ 15 ನಿಮಿಷಕ್ಕೆ 1 ಸ್ಪೂನು ಸ್ಮಾಲ್ ಇಂಟೆಸ್ಟೈನ್, ಡ್ಯೂಯೋಡಿನಮ್ ಅಂತೀವಿ ನಾವು. ಯಾಕಂದ್ರೆ ಡೈಜೆಷನ್ ರಿಯಲಿ ಸ್ಟಾರ್ಟ್ ಆಗೋದು ಇಂಟೆಸ್ಟೈನ್ ನಲ್ಲಿ. ಇದು ಮೆಕ್ಯಾನಿಕಲ್ ಡೈಜೆಷನ್. ಅಂಡ್ ಆಸಿಡ್ ಇರುತ್ತಲ್ಲಮ್ಮ, ದೇವ್ರು ಕೊಟ್ಟರು ಹೈಡ್ರೋಕ್ಲೋರಿಕ್, ಎಂಥ ಪವರ್ಫುಲ್ ಆಸಿಡ್ ಅಂದರೆ, ನಾವು ತಿಂದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಇದ್ರೆ ಅದನ್ನು ಸಾಯಿಸ್ಬಿಡುತ್ತೆ ಸ್ಟಮಕ್. ಅಷ್ಟೊಂದು ಜವಾಬ್ದಾರಿ ಇರೋ ಆರ್ಗನ್ ಬಗ್ಗೆ ನಾವು ತಪ್ಪು ಮಾತಾಡಬಾರ್ದು. ಸ್ಟಮಕ್ ಈಸ್ ಎ ವೆರಿ ಡೈನಾಮಿಕ್ ಆರ್ಗನ್, ವೆರಿ ಪವರ್ಫುಲ್ ಆರ್ಗನ್, ಎಲ್ಲವನ್ನು ಅರಿಯುತ್ತೆ. ಆ್ಯಂಡ್ ಹೊರಗಡೆಯಿಂದ ಅಪ್ಪಿ ನಮ್ಮ ತಿಂದ ಆಹಾರದಲ್ಲಿ ಅದನ್ನು ಕೊಲ್ಲುತ್ತೆ. ಇಷ್ಟೆಲ್ಲ ಅದ್ರ ಜವಾಬ್ದಾರಿ ಇದೆ. ದಯವಿಟ್ಟು ಮುಂದಿನ ಡಿಸ್ಕಷನ್ನಲ್ಲಿ ಊಟ, ಸ್ಟಮಕ್ಕಿಗೆ ನೀವು ಮುದ್ದೆ ಉಂಡ್ರು ಅಷ್ಟೇ, ಕಲ್ಲಂಗಡಿ ಹಣ್ಣು ತಿಂದ್ರು ಅಷ್ಟೇ, ಹಲಸಿನ ಹಣ್ಣು ತಿಂದ್ರು, ಅದ್ರ ಕೆಲಸ ಅದನ್ನ ಗ್ರೈಂಡ್ ಮಾಡೋದು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವನ್ನ ಕೂಡ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದ್ರೆ ಯಾವುದಾದ್ರೂ ಕೂಡ ಗ್ರೈಂಡ್ 100%. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.